ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ BK ರಾಮಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರ ಋಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತನೇ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೊಬ್ಬರು ನನಗೆ ಮನವಿ ಮಾಡಿ, ಡಾಕ್ಟ್ರೇ ವಾಟ್ಸ್ ಬಗ್ಗೆ ಅಂದರೆ ನರಹುಲಿ ಬಗ್ಗೆ ಮಾಹಿತಿ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಅವರ ಒಂದು ಮನವಿಯನ್ನು ಪರಿಗಣಿಸಿ ಈ ಒಂದು ಸಂಚಿಕೆಯನ್ನು ಮಾಡ್ತಾಯಿದ್ದೀನಿ ವೀಕ್ಷಕರೇ. ಈ ಒಂದು ಸಂಚಿಕೆಯಲ್ಲಿ ವಾಟ್ಸ್ ಅಂದರೆ ಏನು, ಅದು ಬರಲು ಕಾರಣ ಏನು, ಅದರ ಲಕ್ಷಣಗಳೇನು, ಅದರ ಮೋಡ್ ಆಫ್ ಸ್ಪ್ರೆಡ್ ಯಾವ ರೀತಿ ಅದು ಹರಡ್ತದೆ, ಅದರ ವಿಧಗಳು ಯಾವುದು, ಯಾವ ರೀತಿ ಅದನ್ನು ಡಯಾಗ್ನೈಸ್ ಮಾಡ್ತಾರೆ ಹಾಗೂ ಯಾವ ರೀತಿ ಅದಕ್ಕೆ ಚಿಕಿತ್ಸೆ ಕೊಡ್ತಾರೆ, ಈ ಎಲ್ಲ ವಿಷಯವನ್ನು ಸವಿವರವಾಗಿ ಸಂಪೂರ್ಣವಾಗಿ ತಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡ್ದಲೇ ಕಡೆಯವರೆಗೂ ನೋಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ಈ ನರಹುಲಿ ಅಥವಾ ನರಗುಳ್ಳೆ ಅನ್ನೋದನ್ನು ಇಂಗ್ಲೀಷ್ನಲ್ಲಿ ವಾರ್ಡ್ಸ್ ಅಂತ ಕರೀತಾರೆ. ಸಂಸ್ಕೃತದಲ್ಲಿ ಆಯುರ್ವೇದದಲ್ಲಿ ಇದನ್ನು ಚರ್ಮಕೀಲ ಅಂತ ಕರೀತಾರೆ. ನಮ್ಮ ಆಚಾರ್ಯ ಋಷಿಮುನಿಗಳು ಚರ್ಮಕೀಲ ಇದೊಂದು ಚರ್ಮ ಸಂಬಂಧಿ ಕಾಯಿಲೆ ಅಂತ ಹೇಳಿದ್ದಾರೆ. ಇದು ಆಗಲು ಪ್ರಮುಖವಾದ ಕಾರಣ ವಿಕೃತ ವಾಯು ಹಾಗೂ ವಿಕೃತ ಕಫ. ದೇಹದಲ್ಲಿ ವಿಕೃತ ವಾಯು ಹಾಗೂ ವಿಕೃತ ಕಫ ಹೆಚ್ಚಾಗಿದ್ದ ಸಂದರ್ಭದಲ್ಲಿ ಈ ವಾಯು ಏನು ಮಾಡ್ತದೆ, ವಾಯುವಿನ ಒಂದು ಗುಣ ಸಂಚಲನೆ, ಎಲ್ಲ ಕಡೆ ಚಲಿಸ್ತಕ್ಕಂತಹ ಒಂದು ಗುಣ. ಈ ವಾಯು ಏನು ಮಾಡ್ತದೆ ಅಂದರೆ ವಿಕೃತ ಕಫವನ್ನು ತೆಗೆದುಕೊಂಡು ಹೋಗಿ ಚರ್ಮದ ಮೇಲೆ ಲಾಡ್ಜ್ ಮಾಡಿ ಚರ್ಮಕೀಲವನ್ನು ಉಂಟು ಮಾಡ್ತದೆ. ಚರ್ಮಕೀಲ ಅಂತಂದರೆ ಎಕ್ಸ್ಟ್ರಾ ಗ್ರೋತ್. ವಾರ್ಡ್ಸ್ ಈಸ್ ಆ್ಯನ್ ಎಕ್ಸ್ಟ್ರಾ ಗ್ರೋತ್ ಆನ್ ದಿ ಸ್ಕಿನ್ ಅಂತ ಹೇಳ್ತಾರೆ. ಅಂದರೆ ಚರ್ಮದ ಮೇಲೆ ಒಂದು ಎಕ್ಸ್ಟ್ರಾ ಗ್ರೋತ್ ಆಗೋದು. ಇಟ್ ಈಸ್ ಎ ಪೇಯ್ನ್ಲೆಸ್ ಎಕ್ಸ್ಟ್ರಾ ಗ್ರೋತ್ ಅಂತ ಹೇಳ್ತಾರೆ. ಪೇಯ್ನ್ ಇರೋದಿಲ್ಲ, ಎಕ್ಸ್ಟ್ರಾ ಗ್ರೋತ್ ಇರ್ತದೆ, ಸ್ಕಿನ್ ಟ್ಯಾಗ್ ಥರ ಇರ್ತದೆ. ಇದಕ್ಕೆ ವಾರ್ಡ್ಸ್ ಅಂತ ಕರೀತಾರೆ. ಇಟ್ ಈಸ್ ಎ ನಾನ್ ಕ್ಯಾನ್ಸರಸ್ ಅಂತಂದರೆ ಬಿನೈನ್ ಗ್ರೋತ್ ಅಂತ. ಇದು ಬಿನೈನ್ ಗ್ರೋತ್ ಅಂದರೆ ನಾನ್ ಕ್ಯಾನ್ಸರ್ ಇಲ್ದಲೇ ಇರ್ತಕ್ಕಂಥ ಒಂದು ಎಕ್ಸ್ಟ್ರಾ ಗ್ರೋತ್. ಇದಕ್ಕೆ ವಾರ್ಡ್ಸ್ ಅಂತ ಕರೀತಾರೆ. ಹಾಗಾದರೆ ಈ ವಾರ್ಡ್ಸ್ ಆಗಲು ಕಾರಣ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಇದಕ್ಕೆ ಕಾರಣ, ಪ್ರಮುಖವಾದ ಕಾರಣ ಒಂದು ವೈರಸ್. ಆ ವೈರಸ್ಸಿನ ಹೆಸರು HPV ಅಂದರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್. ಈ ಒಂದು ವೈರಸ್ನಿಂದ ಈ ವಾರ್ಡ್ಸ್ ಆಗ್ತದೆ. ಈ ವೈರಸ್ಸಲ್ಲೂ ಹಲವಾರು ವಿಧಗಳಿದೆ. ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ HPV 1, 2, 4, 27, 28 ಹಾಗೂ ಈ ಒಂದು 57, ಹೀಗೆ ಹಲವಾರು ಒಂದು ವಿವಿಧ ರೀತಿಯ ವೈರಸ್ಗಳಿದೆ HPV ವೈರಸ್ಸನ್ನಲ್ಲೇ. ಈ ವಿವಿಧ ರೀತಿಯ HPV ವೈರಸ್ಗಳು ವಿವಿಧ ರೀತಿಯ ವಾರ್ಡ್ಸ್ಗಳನ್ನು ಉಂಟು ಮಾಡ್ತದೆ. ಹಾಗಾದರೆ ಇದರ ಕಾಮನ್ ಒಂದು ಸೈಟ್ ಯಾವುದು ಇದರ ಸ್ಥಾನ ಯಾವುದು ಅಂತಂದರೆ, ಸಾಮಾನ್ಯವಾಗಿ ಬೆರಳುಗಳಲ್ಲಿ, ಹಸ್ತದಲ್ಲಿ ಬೆರಳುಗಳ ಸಂಧಿ ಆಗ್ತದೆ. ಇದಕ್ಕೆ ಕಾಮನ್ ವಾರ್ಡ್ಸ್ ಅಂತ ಕರೀತಾರೆ. ಇದು ದೇಹದ ಬೇರೆ ಭಾಗದಲ್ಲೂ ಆಗ್ಬೋದು, ಪಾದದಲ್ಲಾಗೋದಕ್ಕೆ ಪ್ಲಾಂಟಾರ್ ವಾರ್ಡ್ಸ್ ಅಂತ ಕರೀತಾರೆ. ದೇಹದ ವಿವಿಧ ಭಾಗಗಳಲ್ಲೂ ಇದು ಆಗ್ತದೆ. ಆದ್ದರಿಂದ ಇದರ ಜೊತೆಗೆ ಇದು ಮ್ಯೂಕೋಸಲ್ ಏರಿಯಾದಲ್ಲೂ ಆಗ್ತದೆ. ಅಂದರೆ ಬಾಯಿ ಒಳಗಡೆನೂ ವಾರ್ಡ್ಸ್ ಆಗೋ ಸಾಧ್ಯತೆಗಳು ಇದೆ. ಇದರ ಬಣ್ಣ ಯಾವುದು ಅಂತಂದರೆ, ಇದರ ಬಣ್ಣ ಬ್ರೌನ್, ಗ್ರೇ ಅಥವಾ ಬ್ಲ್ಯಾಕ್ ಕಲರ್ ಇರ್ತದೆ. ಈ ಒಂದು ವಾರ್ಡ್ಸ್ ಯಾವ ರೀತಿ ಒಂದು ಆಗ್ತದೆ ಅಂದರೆ, ನೀವು ನೋಡಿರ್ಬೋದು, ಕೆಲವೊಬ್ಬರಿಗೆ ಒಂದು ದುರಭ್ಯಾಸ ಇರ್ತದೆ. ಅವರು ಶಾಲೆಯಲ್ಲಿರಲಿ, ಕಾಲೇಜಲ್ಲಿರಲಿ, ಕಚೇರಿಲಿರಲಿ, ಎಲ್ಲೇ ಇರಲಿ ಒಂದು ದುರಭ್ಯಾಸ ಏನು ಅಂತಂದರೆ, ಉಗುರು ಕಡಿತಾ ಇರ್ತಾರೆ ಅಥವಾ ನೈಲ್ ಬೆಡ್ನ ಕಚ್ತಾ ಇರ್ತಾರೆ. ಕಚ್ಚೋದು ಉಗಿಯೋದು ಮಾಡ್ತಿರ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಈ ಒಂದು ವೈರಸ್ HPV ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಯಾವ ರೀತಿ ಎಂಟರ್ ಆಗ್ತದೆ ಅಂತಂದರೆ, ಚರ್ಮದಲ್ಲಿ, ದೇಹದಲ್ಲಿ ಯಾವುದೇ ಒಂದು ಕಟ್ಸ್ ಇದ್ದರೆ, ವೂಂಡ್ ಇದ್ದರೆ ಅಥವಾ ಒಂದು ಸ್ಕ್ರ್ಯಾಚ್ ಇದ್ದರೆ, ಇದರ ಮುಖಾಂತರ ದೇಹದೊಳಗೆ ಈ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ HPV ವೈರಸ್ ಎಂಟ್ರಿ ಆಗ್ತದೆ. ಎಂಟ್ರಿ ಆಗಿ ವಾರ್ಡ್ಸ್ನ ಉಂಟು ಮಾಡ್ತದೆ. ಹಾಗೂ ಈ ಒಂದು ವಾರ್ಡ್ಸ್ ಇದು ಯಾವ ರೀತಿ ಸ್ಪ್ರೆಡ್ ಆಗ್ತದೆ ಅಂದರೆ, ಮೋಡ್ ಆಫ್ ಸ್ಪ್ರೆಡ್ ಇದು ಯಾವ ರೀತಿ ಸ್ಪ್ರೆಡ್ ಆಗ್ತದೆ ಅಂದರೆ, ದೇಹದಲ್ಲಿ 2 ರೀತಿಯ ಸ್ಪ್ರೆಡ್ ಇದೆ. ಒಂದು ಡೈರೆಕ್ಟ್ ಸ್ಪ್ರೆಡ್, ಇನ್ನೊಂದು ಇಂಡೈರೆಕ್ಟ್ ಸ್ಪ್ರೆಡ್. ಡೈರೆಕ್ಟ್ ಸ್ಪ್ರೆಡ್ ಅಂತಂದರೆ, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಇರತಕ್ಕಂತಹ ವ್ಯಕ್ತಿಯ ಜೊತೆ ದೈಹಿಕ ಸಂಪರ್ಕ ಅಥವಾ ಲೈಂಗಿಕ ಸಂಪರ್ಕ ಹೊಂದಿದಾಗ ಇದು ಹರಡುವ ಸಾಧ್ಯತೆಗಳು ಹೆಚ್ಚು. ಹಾಗೂ ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಆದಾಗ, ಚರ್ಮದ ಒಂದು ಸ್ಪರ್ಶ ಆದಾಗ, ಈ ಒಂದು ಕಾಂಟ್ಯಾಕ್ಟ್ ಆದಾಗ ಈ ಒಂದು ವೈರಸ್
ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಹರಡುವ ಸಾಧ್ಯತೆಗಳು ಹೆಚ್ಚು. ಇದನ್ನು ಡೈರೆಕ್ಟ್ ಸ್ಪ್ರೆಡ್ ಅಂತ ಕರೀತಾರೆ. ಎರಡನೆಯದು ಇಂಡೈರೆಕ್ಟ್ ಸ್ಪ್ರೆಡ್. ಇಂಡೈರೆಕ್ಟ್ ಸ್ಪ್ರೆಡ್ ಅಂತಂದರೆ ಈ HPV ವೈರಸ್, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಇರ್ತಕ್ಕಂತಹ ವ್ಯಕ್ತಿ ಉಪಯೋಗಿಸ್ತಕ್ಕಂತಹ ವಸ್ತುಗಳನ್ನು, ಅಂದರೆ ಟೂತ್ ಪೇಸ್ಟ್ ಇರ್ಬೋದು, ಬ್ರಷ್ ಇರ್ಬೋದು, ಟಂಗ್ ಕ್ಲೀನರ್ ಇರಬಹುದು, ರೇಸರ್ ಇರಬಹುದು, ಅಥವಾ ಕೂಂಬ್ ಇರಬಹುದು, ಪಿಲ್ಲೋ ಇರಬಹುದು, ನ್ಯಾಪ್ಕಿನ್ನು, ಹ್ಯಾಂಡ್ ಕರ್ಚೀಫು, ಟವಲ್ಲು, ಒಳ ಉಡುಪುಗಳು, ವಸ್ತ್ರಗಳು, ಅವರು ಹಾಕ್ತಕ್ಕಂತಹ ಬಟ್ಟೆಗಳನ್ನ ಹಾಕೊಳ್ಳೋದ್ರಿಂದ ಈ HPV ವೈರಸ್ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಹರಡುತ್ತದೆ. ಈ ಒಂದು ಹರಡುವಿಕೆಗೆ, ಈ ಒಂದು ಸ್ಪ್ರೆಡ್ಗೆ ಇಂಡೈರೆಕ್ಟ್ ಸ್ಪ್ರೆಡ್ ಅಂತ ಕರೀತಾರೆ. ಈ ಒಂದು ವಾರ್ಡ್ಸ್ ಎಷ್ಟು ರೀತಿ ಇದೆ ಅಂತಂದರೆ ಪ್ರಮುಖವಾಗಿ 8 ಬಗೆಯ ವಾರ್ಡ್ಸ್ಗಳಿದೆ. ಕಾಮನ್ ವಾರ್ಡ್ಸ್, ಪ್ಲ್ಯಾಂಟಾರ್ ವಾರ್ಡ್ಸ್, ಮೊಸಾಯಿಕ್ ವಾರ್ಡ್ಸ್, ಫ್ಲಾಟ್ ವಾರ್ಡ್ಸ್, ಫಿಲಿಫಾರ್ಮ್ ವಾರ್ಡ್ಸ್, ಜೆನೈಟಲ್ ವಾರ್ಡ್ಸ್, ಬುಚೆಟ್ಸ್ ವಾರ್ಡ್ಸ್, ಫೋಕಲ್ ಎಪಿಥೀಲಿಯಲ್ ಹೈಪರ್ಪ್ಲೇಸಿಯಾ ಅಥವಾ ಹೆಕ್ಸ್ ಡಿಸೀಸ್ ಅಂತ ಕರೀತಾರೆ. ಈ 8 ರೀತಿಯ ವಾರ್ಡ್ಸ್ಗಳಿದೆ. ಬನ್ನಿ ಹಾಗಾದರೆ ಒಂದು ಆರ್ಡ್ರಲ್ಲಿ ಕ್ರಮವಾಗಿ 1 by 1 ಈ ಒಂದು ವಾರ್ಡ್ಸ್ಗಳ ಬಗ್ಗೆ ಮಾಹಿತಿನ ತಿಳ್ಕೊಳ್ಳೋಣ. ಮೊದಲನೆಯದು ಕಾಮನ್ ವಾರ್ಡ್ಸ್. ಕಾಮನ್ ವಾರ್ಡ್ಸ್ ಅಂದರೆ ಇದನ್ನು ವೆರುಕಾ ವಲ್ಗ್ಯಾರಿಸ್ ಅಂತ ಕರೀತಾರೆ. ಇದಕ್ಕೆ ಕಾರಣ HPV 2 and 4 ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ 2 ಮತ್ತು 4. ಇದು ಸಾಮಾನ್ಯವಾಗಿ ಕೈ ಬೆರಳುಗಳಲ್ಲಿ, ಹಸ್ತದಲ್ಲಿ ಇರ್ತದೆ. ಇದು ಹೆಚ್ಚು ಜನರಲ್ಲಿ ಕಾಡ್ತಕ್ಕಂಥ ಒಂದು ವಾರ್ಡ್ಸ್, ಅದಕ್ಕೆ ಇದನ್ನು ಕಾಮನ್ ವಾರ್ಡ್ಸ್ ಅಂತ ಕರೀತಾರೆ. ಇದು ಬೆರಳುಗಳಲ್ಲಿ, ಹಸ್ತದಲ್ಲಿ ಆಗುವ ಸಾಧ್ಯತೆಗಳು ಹೆಚ್ಚು. ಎರಡನೆಯ ಒಂದು ವಾರ್ಡ್ಸ್ ಅಂತಂದರೆ ಪ್ಲ್ಯಾಂಟಾರ್ ವಾರ್ಡ್ಸ್. ಪ್ಲ್ಯಾಂಟಾರ್ ವಾರ್ಡ್ಸ್ನ ವೆರುಕಾ ಪೆಡಿಸ್ ಅಂತ ಕರೀತಾರೆ. ಇದಕ್ಕೆ ಒಂದು ಕಾರಣ HPV ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ 1, 2, 4, 27 ಹಾಗೂ 57. ಈ ಒಂದು ವೈರಸ್ನಿಂದ ಈ ಒಂದು ಪ್ಲ್ಯಾಂಟಾರ್ ವಾರ್ಡ್ಸ್ ಆಗ್ತದೆ. ಇದು ಎಲ್ಲಿರ್ತದೆ ಅಂತಂದರೆ ಸೋಲ್ ಅಂತಂದರೆ ಪಾದದಲ್ಲಿ, ಫೋಟಲ್ಲಿ ಇರ್ತದೆ. ಇದು ಪ್ಲ್ಯಾಂಟಾರ್ ಸರ್ಫೇಸಲ್ಲಿ ಇರ್ತದೆ. ಈ ಒಂದು ವಾರ್ಡ್ಸ್ ಆಗೋದ್ರಿಂದ ಈ ಒಂದು ವಾರ್ಡ್ಸಿಂದ ನಡಿಬೇಕಾದ್ರೆ, ನಿಂತ್ಕೊಂಡಿರಬೇಕಾದ್ರೆ ನೋವು ಸಂಭವಿಸ್ತದೆ. ಆ ಒಂದು ವಾರ್ಡ್ಸ್ ನೆಲಕ್ಕೆ ಒತ್ತೋದ್ರಿಂದ, ಚುಚ್ಚೋದ್ರಿಂದ ನೋವು ಬರ್ತದೆ. ಮೂರನೆಯ ಒಂದು ವಾರ್ಡ್ಸ್ ಅಂತಂದರೆ ಮೊಸಾಯಿಕ್ ವಾರ್ಡ್ಸ್. ಇದಕ್ಕೆ ಕಾರಣ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ HPV 2 ವೈರಸ್. ಇದು ಯಾವ ರೀತಿ ಇರ್ತದೆ ಅಂತಂದರೆ ಒಂದು ಬಂಚ್, ಅಂದರೆ ಜಾಸ್ತಿ ಪ್ರಮಾಣದಲ್ಲಿ ಇದು ಪಾದದಲ್ಲೇ ಇರ್ತದೆ. ಆದರೆ ಪ್ಲ್ಯಾಂಟಾರ್ ವಾರ್ಡ್ಸ್ಗೂ ಮೊಸಾಯಿಕ್ ವಾರ್ಡ್ಸ್ಗೂ ಏನು ವ್ಯತ್ಯಾಸ ಅಂತಂದರೆ ಮೊಸಾಯಿಕ್ ವಾರ್ಡ್ಸಲ್ಲಿ ಅಷ್ಟು ನೋವಿರೋದಿಲ್ಲ. ನಡ್ಕೊಂಡಿರ್ಬೇಕಾದ್ರೆ, ನಡಿಬೇಕಾದ್ರೆ, ನಿಂತಿರಬೇಕಾದ್ರೆ ಅಷ್ಟು ನೋವು ಕಾಣಿಸ್ಕೊಳ್ಳೋದಿಲ್ಲ. ನಾಲ್ಕನೆಯ ಒಂದು ವಾರ್ಡ್ಸ್ ಅಂತಂದರೆ ಫ್ಲ್ಯಾಟ್ ವಾರ್ಡ್ಸ್ ಅಥವಾ ವೆರುಕಾ ಪ್ಲೇನಾ ಅಂತ ಕರೀತಾರೆ. ಇದು ಸ್ಮೂತ್ ಆಗಿರ್ತದೆ. ಈ ಒಂದು ವಾರ್ಡ್ಸಲ್ಲಿ ಪ್ರಮುಖವಾದ ಈ ಒಂದು ವೈರಸ್ ಯಾವುದು ಅಂತಂದರೆ HPV ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ 3-10-28. ಈ ಒಂದು ವೈರಸ್ಸಿಂದ ಈ ಒಂದು ಪ್ಲ್ಯಾಂಟಾರ್ಸ್, ಈ ಒಂದು ಫ್ಲ್ಯಾಟ್ ವಾರ್ಡ್ಸ್ ಆಗ್ತದೆ. ಈ ಫ್ಲ್ಯಾಟ್ ವಾರ್ಡ್ಸ್ ಒಂದು ಸ್ಮೂತ್ ಆಗಿರ್ತದೆ, ಹೆಚ್ಚಿನ ಸಂಖ್ಯೆಯಲ್ಲಿರ್ತದೆ. ಐದನೇ ಒಂದು ವಾರ್ಡ್ಸ್ ಅಂತಂದರೆ ಫಿಲಿಫಾರ್ಮ್ ವಾರ್ಡ್ಸ್. ಫಿಲಿಫಾರ್ಮ್ ವಾರ್ಡ್ಸ್ ಅಥವಾ ಡಿಜಿಟೇಟ್ ವಾರ್ಡ್ಸ್ ಅಂತ ಕರೀತಾರೆ. ಇದು ಒಂಥರ ಒಂದು ಸ್ಕಿನ್ ಟ್ಯಾಗ್ ಥರ ಇರ್ತದೆ. ಇದಕ್ಕೆ ಕಾರಣ HPV ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ 1, 2, 4, 27 ಹಾಗೂ 29. ಈ ಒಂದು ವಾರ್ಡ್ಸ್ಗೆ ಈ ಒಂದು ವೈರಸ್ಗಳು ಪ್ರಮುಖವಾದ ಕಾರಣ. ಆರನೆಯ ಒಂದು ವಾರ್ಡ್ಸ್ ಅಂತಂದರೆ ಜೆನೈಟಲ್ ವಾರ್ಡ್ಸ್. ಇದನ್ನು ಜೆನೈಟಲ್ ವಾರ್ಡ್ಸ್ನ ವಿನೇರಲ್ ವಾರ್ಡ್ಸ್ ಅಂತ ಕರೀತಾರೆ. ಈ ಜೆನೈಟಲ್ ವಾರ್ಡ್ಸಲ್ಲಿ ಪ್ರಮುಖವಾಗಿ HPV 6 ಹಾಗೂ 11 ವೈರಸ್ಸಿಂದ ಇದಾಗ್ತದೆ. ಇದು ಯಾವ ಜಾಗದಲ್ಲಿ ಆಗ್ತದೆ ಅಂತಂದರೆ ಗುದದ್ವಾರದಲ್ಲಿ ಆಗ್ತದೆ. ಮೋಷನ್ ಹೋಗೋ ಜಾಗದಲ್ಲಿ ಆಗ್ತಕ್ಕಂಥ ಒಂದು ವಾರ್ಡ್ಸ್ಗೆ ಇದನ್ನು ಜೆನೈಟಲ್ ವಾರ್ಡ್ಸ್ ಅಂತ ಕರೀತಾರೆ ಅಥವಾ ವಿನೇರಲ್ ವಾರ್ಡ್ಸ್ ಅಂತ ಕರೀತಾರೆ. ಏಳನೆಯ ಒಂದು ವಾರ್ಡ್ಸ್ ಅಂತಂದರೆ ಬುಚೆಟ್ಸ್ ವಾರ್ಡ್ಸ್. ಬುಚೆಟ್ಸ್ ವಾರ್ಡ್ಸ್ ಅಂತಂದರೆ ಇದನ್ನು ಒಂದು ಯಾವ ರೀತಿ ಅಂದರೆ HPV ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ 7 ಆಗ್ತದೆ. ಇದರಲ್ಲಿ ತುಂಬ ಕೋಲ್ಡ್ ಇದ್ದ ಎನ್ವಿರಾನ್ಮೆಂಟಲ್ಲಿ ಈ ಒಂದು ರಾ ಮೀಟ್, ಇವಾಗ ಹಸಿ ಮಾಂಸಗಳನ್ನೆಲ್ಲ
ಕೆಲಸ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇದನ್ನು ಮಾಂಸ ಎಲ್ಲ ತುಂಡು ಮಾಡ್ತಕ್ಕಂಥ ಒಂದು ಜಾಗದಲ್ಲಿ ಅಥವಾ ಕೋಲ್ಡ್ ಎನ್ವಿರಾನ್ಮೆಂಟಲ್ಲಿ ಇದು ಆಗತಕ್ಕಂಥ ಸಂಭವಗಳು ಹೆಚ್ಚು. 8ನೇ ಒಂದು ವಾರ್ಡ್ಸ್ ಅಂತಂದರೆ ಫೋಕಲ್ ಎಪಿಥೀಲಿಯಲ್ ಹೈಪರ್ಪ್ಲೇಸಿಯಾ ಅಥವಾ ಹೆಕ್ಸ್ ಡಿಸೀಸ್ ಅಂತ ಕರೀತಾರೆ. ಇದಕ್ಕೆ ಕಾರಣ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ HPV 13 ಆ್ಯಂಡ್ 32 ಈ ಒಂದು ವೈರಸ್ಸಿಂದ ಇದಾಗ್ತದೆ. ಇದು ಎಲ್ಲಾಗ್ತದೆ ಅಂತಂದರೆ ಪ್ರಮುಖವಾಗಿ ಮ್ಯೂಕೋಸಲ್ ಏರಿಯಾ ಅಂದರೆ ಬಾಯಿ ಒಳಗಡೆ ಆಗ್ತಕ್ಕಂತಹ ಒಂದು ವಾರ್ಡ್ಸ್, ಇದಕ್ಕೆ ಹೆಕ್ಸ್ ಡಿಸೀಸ್ ಅಂತಲೂ ಕರೀತಾರೆ. ಹಾಗಾದರೆ ಇದನ್ನು ಯಾವ ರೀತಿ ಡಯಾಗ್ನೈಸ್ ಮಾಡ್ತಾರೆ ಈ ಎಲ್ಲ ವಾರ್ಡ್ಸ್ಗಳನ್ನ ಅಂದರೆ ನೋಡೋದ್ರಿಂದ ಗೊತ್ತಾಗುತ್ತದೆ. ಅದ್ರ ಜೊತೆಗೆ ಸ್ಕಿನ್ ಬಯಾಪ್ಸಿಯಿಂದ ಈ ಒಂದು ವಾರ್ಡ್ಸ್ಗಳನ್ನ ಕಂಡುಹಿಡಿಬಹುದು. ಹಾಗಾದರೆ ಟ್ರೀಟ್ಮೆಂಟ್ ಏನು, ಮ್ಯಾನೇಜ್ಮೆಂಟ್ ಏನು ಅಂತಂದರೆ ಮೊದಲನೆಯದು OTC ಅಂದರೆ ಓವರ್ ದಿ ಕೌಂಟರ್ ಡ್ರಗ್ಸ್ ಅಂತಂದರೆ ಈ ಸ್ಯಾಲಿಸಿಲಿಕ್ ಆ್ಯಸಿಡನ್ನು ಅಪ್ಲೈ ಮಾಡೋದ್ರಿಂದ ವಾರ್ಡ್ಸ್ ಗುಣ ಆಗ್ತದೆ. ಹಾಗೂ ಎರಡನೇದು ಎಕ್ಸಿಷನ್ ಮಾಡೋದ್ರಿಂದ, ಸ್ಕ್ರೇಪ್ ಮಾಡೋದ್ರಿಂದ. ಮೂರನೆಯದು ಒಂದು ಮೆಡಿಕಲ್ ಫ್ರೀಸಿಂಗ್ ಅಂತಾರೆ ಅಥವಾ ಡೀಪ್ ಫ್ರೀಸಿಂಗ್ ಅಥವಾ ಕ್ರಯೋಥೆರಪಿ ಅಂತಂತಾರೆ. ಎಕ್ಸ್ಟ್ರೀಮ್ ಕೋಲ್ಡ್ ಕೊಟ್ಬಿಟ್ಟು ಅಂತಂದರೆ ಎಕ್ಸ್ಟ್ರೀಮ್ ಕೋಲ್ಡ್ ಇರ್ತಕ್ಕಂತಹ ಒಂದು ಕೋಲ್ಡ್ ನೈಟ್ರೋಜನ್ನ ಅಪ್ಲೈ ಮಾಡಿ ಮಾಡೋದ್ರಿಂದ ಈ ಒಂದು ಕೋಲ್ಡ್ ಟೆಂಪರೇಚರ್ ಎಕ್ಸ್ಟ್ರೀಮ್ ಕೋಲ್ಡಲ್ಲಿ ಈ ಒಂದು ಟಿಶ್ಯೂಗಳು, ಅನ್ವಾಂಟೆಡ್ ಟಿಶ್ಯೂಗಳು, ಕೆಟ್ಟ ಟಿಶ್ಯೂಗಳು ನಿರ್ಮೂಲನೆ ಆಗ್ತದೆ. ಇದರಿಂದ ಈ ವಾರ್ಡ್ಸ್ಗಳು ನಿರ್ಮೂಲನೆ ಆಗ್ತದೆ. ಇದರ ಜೊತೆಗೆ ಲೇಸರ್ ಥೆರಪಿ ಮಾಡ್ತಾರೆ ಅಥವಾ ಎಲೆಕ್ಟ್ರೋಥೆರಪಿ ಅಂತಂದರೆ ಬರ್ನಿಂಗ್ ಮಾಡ್ತಾರೆ, ಕಾಟ್ರೈಸೇಷನ್ ಥರ ಮಾಡ್ತಾರೆ. ಅದರಿಂದ ಈ ಒಂದು ವಾರ್ಡ್ಸ್ಗಳನ್ನ ನಿರ್ಮೂಲನೆ ಮಾಡಬಹುದು. ಆಯುರ್ವೇದದಲ್ಲಿ ಹಲವಾರು ಪ್ರೊಸೀಜರ್ಗಳು ಹೇಳಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಅಗ್ನಿಕರ್ಮ, ಕ್ಷಾರಕರ್ಮ, ರಕ್ತಮೋಕ್ಷಣ, ಲೇಖನ ಕರ್ಮ ಅಂತ ಹೇಳಿದ್ದಾರೆ. ಅಗ್ನಿಕರ್ಮ ಅಂತಂದರೆ ಕಾಟರೈಸೇಷನ್ ಅಂತಂದರೆ ಆ ಒಂದು ವಾರ್ಡ್ಸ್ನ ಸುಡೋದ್ರಿಂದ ಈ ಒಂದು ವಾರ್ಡ್ಸ್ಗಳು ಅಗ್ನಿಶಲಾಕ್ ಅಂತ ಅದರಿಂದ ಸುಡೋದ್ರಿಂದ ಆ ವಾರ್ಡ್ಸ್ ನಿರ್ಮೂಲನೆ ಆಗ್ತದೆ. ಎರಡನೇದು ಕ್ಷಾರಕರ್ಮ ಅಂದರೆ ಆಲ್ಕಲೀಸ್ ಹಾಕಿ ಅದನ್ನು ಬರ್ನ್ ಮಾಡೋದ್ರಿಂದ ಅದು ನಿರ್ಮೂಲನೆ ಆಗ್ತದೆ. ಮೂರನೇದು ರಕ್ತಮೋಕ್ಷಣ, ಬ್ಲಡ್ ಲೆಟಿಂಗ್, ರಕ್ತನ ಶುದ್ಧಿ ಮಾಡೋದ್ರಿಂದ ಅದು ಸರಿಯಾಗ್ತದೆ, ಬ್ಲಡ್ನ ಓಪನ್ ಮಾಡಿ ಆ ಜಾಗನ ಕ್ಲಿಯರ್ ಮಾಡೋದ್ರಿಂದ. ನಾಲ್ಕನೇದು ಲೇಖನ ಕರ್ಮ, ಲೇಖನ ಅಂದರೆ ಸ್ಕ್ರೇಪಿಂಗ್. ಇದು ಯಾವ ರೀತಿ ಮಾಡ್ತಾರೆ ಅಂತಂದರೆ ನಿಂಬೆ ಹಣ್ಣಿನ ರಸದ ಜೊತೆಗೆ ಕಾಪರ್ ಸಲ್ಫೇಟ್ನ ಮಿಕ್ಸ್ ಮಾಡಿ ಆ ವಾರ್ಡ್ಸ್ ಇರೋ ಜಾಗಕ್ಕೆ ಅಪ್ಲೈ ಮಾಡಬೇಕು. 5 ರಿಂದ 10 ನಿಮಿಷ ಆದಮೇಲೆ ಆ ಒಂದು ಜಾಗವನ್ನು ಈ ಒಂದು ವೀಳ್ಯದೆಲೆಯ ತೊಟ್ಟಿನಲ್ಲಿ ಆ ಒಂದು ಜಾಗವನ್ನು ಚೆನ್ನಾಗಿ ರಬ್ ಮಾಡೋದ್ರಿಂದ ಈ ಒಂದು ವಾರ್ಡ್ಸ್ ನಿರ್ಮೂಲನೆ ಆಗ್ತದೆ. ಇದರ ಜೊತೆಗೆ ಚಾಂಗೇರಿ ಅಂತ ಏನು ಹೇಳ್ತಾರೆ, ಹುಳಿ ಸೊಪ್ಪು ಅಂತ ಏನು ಹೇಳ್ತಾರೆ, ಈ ಹುಳಿ ಸೊಪ್ಪನ್ನು ಚೆನ್ನಾಗಿ ಅರೆದುಬಿಟ್ಟು ಅದರ ಜೊತೆಗೆ ನಿಂಬೆ ರಸವನ್ನು ಮಿಕ್ಸ್ ಮಾಡಿ ಲೇಪ ಮಾಡಿ ತದನಂತರ ಚೆನ್ನಾಗಿ ಉಜ್ಜಿ ತೆಗೆಯೋದ್ರಿಂದ ಈ ಒಂದು ವಾರ್ಡ್ಸ್ ನಿರ್ಮೂಲನೆ ಆಗ್ತದೆ. ಈ ವಾರ್ಡ್ಸ್ ನಿರ್ಮೂಲನೆ ಆದಮೇಲೆ ಯಾವ ರೀತಿ ನಾವು ಮುನ್ನೆಚ್ಚರಿಕೆ ತಗೋಬೇಕು ಅಂದರೆ ಮತ್ತೆ ಅದು ಮರುಕಳಿಸಬಾರ್ದು. ಅದನ್ನು ಯಾವ ರೀತಿ ನಾವು ಅದಕ್ಕೆ ಮುನ್ನೆಚ್ಚರಿಕೆ ತಗೋಬೇಕು ಅಂತಂದರೆ ಆಯುರ್ವೇದ ಹಲವಾರು ಔಷಧಿಗಳನ್ನ ಹೇಳಿದ್ದಾರೆ. ಆರೋಗ್ಯವರ್ಧಿನಿ ವಟಿ, ವಾತಾರಿ ಗುಗ್ಗುಲು, ಮಂಜಿಷ್ಟಾದಿ ಕಷಾಯ, ಈ ಥರ ಎಲ್ಲ ಔಷಧಿಗಳನ್ನ ತಗೊಳ್ಳೋದ್ರಿಂದ ಮತ್ತೆ ಅದು ಮರುಕಳಿಸೋದಿಲ್ಲ. ಹಾಗೂ ಈ ಒಂದು ಕುದುರೆಯ ಬಾಲದಲ್ಲಿರ್ತಕ್ಕಂತಹ ಕೂದಲು ಅದು ತುಂಬ ಗಟ್ಟಿ ಇರ್ತದೆ. ಆ ಕೂದಲನ್ನು ವಾರ್ಡ್ಸ್ ಇರ್ತಕ್ಕಂತಹ ಜಾಗದಲ್ಲಿ, ನರಹುಲಿ ಇದ್ದ ಜಾಗದಲ್ಲಿ ಬುಡಕ್ಕೆ ಚೆನ್ನಾಗಿ ಟೈಟಾಗಿ ಲೈಗೇಷನ್ ಅಂದರೆ ಕಟ್ಟೋದ್ರಿಂದ 2-3 ದಿನಗಳ ನಂತರ ಈ ಒಂದು ವಾರ್ಡ್ಸ್ ಉದುರು ಹೋಗ್ತದೆ. ಈ ಎಲ್ಲ ಒಂದು ಟ್ರೀಟ್ಮೆಂಟಿಂದ ಈ ಕಾಯಿಲೆನ ಗುಣ ಮಾಡಬಹುದು. ಇದ್ರ ಜೊತೆಗೆ ಪ್ರಿವೆನ್ಷನ್ ಯಾವ ರೀತಿ ನಾವು ಮಾಡ್ಕೋಬೇಕು ಅಂತಂದರೆ ಮೊದಲಿಗೆ ನಾವು ಡೈರೆಕ್ಟ್ ಸ್ಪ್ರೆಡ್, ಇಂಡೈರೆಕ್ಟ್ ಸ್ಪ್ರೆಡ್ ಆಗೋದನ್ನು ತಡಿಬೇಕು. ಸೋಂಕಿತ ವ್ಯಕ್ತಿಯ ಜೊತೆ ಲೈಂಗಿಕ ಸಂಪರ್ಕ, ದೈಹಿಕ ಸಂಪರ್ಕ ಮಾಡೋದನ್ನು ನಿಲ್ಲಿಸಬೇಕು. ಸ್ಕಿನ್ ಟು ಸ್ಕಿನ್ ಟಚ್ ಆಗೋದನ್ನು, ಸ್ಪರ್ಶನ ತಡಿಬೇಕು. ಇದರಿಂದ ನಾವು ಈ ಕಾಯಿಲೆಯಿಂದ ದೂರವಿರಬಹುದು. ಎರಡನೆಯದು ಸೋಂಕಿತ ವ್ಯಕ್ತಿ, ಈ ಒಂದು HPV ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಇರ್ತಕ್ಕಂಥ ವ್ಯಕ್ತಿ ಉಪಯೋಗಿಸ್ತಕ್ಕಂತಹ ಒಂದು ವಸ್ತುಗಳನ್ನು, ಬಟ್ಟೆಗಳನ್ನು, ಉಡುಪುಗಳನ್ನು ನಾವು ಉಪಯೋಗಿಸಬಾರ್ದು. ಮೂರನೆಯದೇನು ಅಂತಂದರೆ ನಾನೀಗ ಹೇಳ್ದಂಗೆ ಈ ದುರಭ್ಯಾಸಗಳು ಯಾವಾಗಲೂ ಉಗುರು ಕಡಿಯೋದು, ಬೆಡ್ ಕಡಿಯೋದು, ಆ ನೈಲ್ ಬೆಡ್ನ ಕಡಿಯೋದು ಮಾಡೋದನ್ನೆಲ್ಲದನ್ನು ನಿಲ್ಲಿಸಬೇಕು. ಇದರೆಲ್ಲದರಿಂದ ನಾವು ಈ ಕಾಯಿಲೆಯಿಂದ ದೂರ ಇರಬಹುದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.